ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ನನ್ನ ಮೆಹಂದಿ ಹಾಕ್ತೆ ನೋಡಿ, ನಿನ್ನೆ ಹಾಕಿದ್ದು. ನಾನು ಅಜ್ಜಿ ಮನೆಗೆ ಬಂದಿದ್ದೀನಿ. ಅಂದರೆ ಇವತ್ತು ನೆಟ್ಟಿ ಮಾಡಿಸ್ತಾರೆ, ಅದಕ್ಕೆ ಬಂದಿದ್ದೀನಿ. ಈಚೆ ಈಗ ಗದ್ದೆ ಹತ್ರ ಹೋಗ್ತಿದ್ದೀನಿ. ಈಗ ಅಜ್ಜಿ ಮುಂದೆ ಹೋಗ್ತಿದ್ದಾರೆ, ನಾನು ಹಿಂದೆ ಹಿಂದೆ. ನನಗೆ ದಾರಿ ಗೊತ್ತಿಲ್ಲ, ಅದಕ್ಕೆ ಅವ್ರಿಗೆ ಕರ್ಕೊಂಡು ಹೋಗ್ತಿದ್ದೇನೆ. ಹಿಂಗೆ ಹೋಗಿ ಮೀಟ್ ಆಗ್ತೀನಿ. ನೋಡ್ಬೋದು, ನೆಟ್ತಿದ್ದಾರೆ. ಮಿಷಿನ್ ಎಲ್ಲ ಬಂದಿದೆ. ನಾನು ಅಲ್ಲಿ ಅಲ್ಲೇನೆ ದಪ್ಪ ಕೆಲಸ ಮಾಡಿ. ಇಲ್ಲಿಂದ ಹೇಗೆ ಹೋಗೋದೀಗ? ಲೆಟ್ಸ್ ಅಲ್ಲಿ ಸಹ ಕೆಲಸ ಮಾಡ್ತಿದ್ದಾರೆ. ಹಾಗೆ ಈ ಕೆಸರಲ್ಲಿ ಹೇಗೆ ಹೋಗುದು ಮಮ್ಮಿ? ಅಜ್ಜಿ ಮುಂದೆ ಹೋದ್ರು, ನಾನಿಗೆ ಹೋಗುದು. ದಿ ಓಡಿಸ್ಲಾರ ಕೈ ಮಿಣಿ ಆ ಮಕ್ಕಳು ನೋಡ್ತಿದ್ದಾನೆ, ಎಲ್ರು ಸರಿಯಾಗಿ ಕೆಲಸ ಮಾಡ್ತಿದ್ದಾರಲ್ಲ ಅಂತ ಹೇಳಿ. ಸಡನ್ ಆಗಿ ಬಂದು ನೋಡಿ, ಆಚೆ ಈಚೆ ನೋಡ್ತಿದ್ದಾನೆ. ಆಯ್ತು, ಅವನಿಗೆ ಕೆಲಸ ಆಯ್ತು, ಹೋಗ್ತಾನೆ. ಬಂದ ಭಾಷೆ ಇಲ್ಲದವನ ಎಲ್ಲಾದ್ರು. ಅವನಿಗೆ ಡೌಟ್ ಸ್ವಲ್ಪ, ಪುನಃ ಅದಕ್ಕೆ ಕೆಲಸ ಮಾಡ್ತಾರಾ ಇಲ್ವಾ ಅಂತ ನೋಡ್ಲಿಕ್ಕೆ ಬಂದಿದ್ದಾನೆ. ಪುನಃ ಇನ್ನೊಂದು ಸುತ್ತ ಹಾಕಿ ಬರ್ತಾನೆ. ಕಾಲು ನೋಡಿ, ಇಲ್ಲಿ ಕೆಸರಲ್ಲಿ ಕಾಲಿಟ್ಟಿದ್ದಲ್ಲ. ಈಗ ಮನೆಗೆ ಹೋಗೋದು, ಕಾಲು ತೊಳೆದು ಎಷ್ಟಿಗಾಯಿತು. ಅಕ್ಕನ ಕೆಲಸ, ನಾವು ವಾಪಸ್ ಬರ್ತಿದ್ದೀವಿ. ಸಾಕಾಯ್ತು. ಹಿಂಗೆ ಈಗ ಮನೆಗೆ ಹೋಗಿ ಎಂತ ಆಗ್ತುಂಟಂತ ನೋಡಬೇಕು. ಅಜ್ಜಿ ಮನೆಗೆ ಬಂದಿದ್ದೇವೆ ನಾವು. ಈಗ ಅಲ್ಲಿಂದನೇ ಊಟ ಮಾಡಿ ಮನೆಗೆ ಹೋಗೋದು. ಗೈಸ್, ಚಾಂದಿನಿ ನನ್ನ ಹಿಂದೆ ಹಿಂದೆ ಬರ್ತಿದೆ. ಅಜ್ಜಿ ಹೇಳಿದೆ ಹೆಸರು ಅಂತ ಇದ್ರು. ಬಾಡಿ ಗೈಡ್ಸ್ನ ಅಪಾಯಿಂಟ್ ಮಾಡಿದ್ದೀನಿ. ಮೀಟ್ ಚಾಂದಿನಿ ಆ್ಯಂಡ್ ಚಾಂದನಾ. ಇದು ಹಿಂದೆ ಹಿಂದೆ ಬಂತಪ್ಪ. ಹೇಗಿತ್ತು ನನ್ನ ಮಜಾಕ್? ಹೆಣ್ಣಿಗೆ ಈಗ ಎರಡನೇದಮ್ಮ ಶಾಲಿ ಈಗ ಕಟ್ಟು ಮಾಡಿ ತಿಂತಾರೆ. ಯಾಕೆ ಗೊತ್ತಾ, ಅಲ್ಲಿ ಓಡಿಸಿದ್ದಾರೆ. ಅದೀಗ 1-2 ಕೆಲಸ ಮಾಡಿದರೆ ಗ್ಯಾರಂಟಿ ಉಂಟು ಅದಕ್ಕಿಂತ. ಮನೆಗೆ ರೀಚ್ ಆದೆ. ಇಲ್ಲಿ ಅಮ್ಮ ಕೂತ್ಕೊಂಡಿದ್ದಾರೆ. ಗಲ್ತಾ ಆಯುಷ್, ಈಗ ಊಟಕ್ಕೆ ನಾನು ರೆಡಿ ಎಂತ ಎಂತ ವೇಟ್ ಮಾಡ್ತೀನಿ. ಕನ್ನಡ ಸರಿ ಇಲ್ಲ. ಮತ್ತೆಂತ ಮಾಡಿಟ್ಟುಂಟು, ಇಂಥದ್ದಿಲ್ಲ. ಬೈ ಬೈ. ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಬಂದಾದ್ಮೇಲೆ ನಮ್ಮ ನೆರೆಮನೆ ಆಂಟಿ ಹೇಳಿದರು, ಅವರ ಆಚೆ ಕೂಡ ಸುಮಾರು ಗದ್ದೆ ಎಲ್ಲ ನೆಡ್ತಿದ್ದಾರಂತ. ಅದಕ್ಕೆ ಅವ್ರು ನಮಗೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಹೋಗ್ತಿದ್ದೀವಿ. ಆ್ಯಂಡ್ ಸ್ವಲ್ಪ ಮಳೆ ಸಹ ಬರ್ತಿತ್ತು. ಆದರೆ ಸಹ ಈ ಸಣ್ಣ ಪುಟ್ಟ ಮಳೆ ಎಲ್ಲ ನಮಗೆ ನಿಲ್ಲಿಸ್ಲಿಕ್ಕೆ ಆಗ್ತದಾ? ಇಲ್ಲ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ದ ಡೆಸ್ಟಿನೇಷನ್. ಆ್ಯಂಡ್ ಇದು ಅವರ ಹಳೆ ಮನೆಯಲ್ಲಿ ಗ್ರೋ ಮಾಡಿಸಿದಂಥ ವೆಜಿಟೇಬಲ್ಸ್ ಇದೆಲ್ಲ. ಆಂಟಿ ಯಾವ ಜಾಗದಿಂದ ಕರ್ಕೊಂಡು ಹೋಗ್ತಿದ್ದಾರೆ? ಹೌದಾ? ಅದಕ್ಕೆ ಜಾಗ ಬರ
Regola madre polico. Dice poco. Mom. Yeah. Let's go. Yeah. ಬಲ ಇಷ್ಟು ಸರ್ಕಸ್ ಯಾಕೆ ಮಾಡೋದು ಗೊತ್ತಾ? ಇದು ನೋಡ್ಲಿಕ್ಕೆ ಬೇರೆನೇ ಸೀಸನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ತೋಜು ಹೊಟ್ಟೆ ಬಿದ್ದು ಹೊಟ್ಟೆ ಡಬ್ಬ ಹೊಟ್ಟೆ ಅದಕ್ಕೆ ಸ್ವಲ್ಪ ಫೋಟೋ ಶೂಟ್ ಬರೋ ನೆಟ್ಟೆ Hai che tu non mi neanche che sono andate che non ನಾವಿಲ್ಲಿ ಖಾಲಿ ರೈಲ್ವೆ ಟ್ರ್ಯಾಕ್ ನೋಡ್ಲಿಕ್ಕೆ ಬಂದದ್ದು. ಕಿಲ್ಲಾಡಿ ಅವ್ರು ಇನ್ನೊಬ್ರು ಎಲ್ಲ ಹೀಗೆ ನಿಂತಿದ್ದಾರೆ. ಅಕ್ಕನ್ ಚಪ್ಪಲಿಲ್ಲ, ಚಪ್ಪಲ್ tu le giappono ನಿನ್ನ ಬಿರೋ ಟ್ರೈನ್ ಬರದ ಬೋಡಿಗೆ ಅದು ಆರೋಲೆ ಚಿಯ ಮಾಡಲ್ಲ ಅನ್ಸಲೆ ಇದು ಹಾ ಆರ್ಲ ರಜೆ ಮಲ್ದಿ ಅಲ್ಲಿದ್ದಾರೆ ನೋಡಿ. ಇವತ್ತು ನಮ್ಮ ಮಸ್ತಿ ಮಜಾಕ್ನ ಇಲ್ಲಿಗೆ ಎಂಡ್ ಮಾಡಿ ಈಗ ಮನೆಗೆ ಹೋಗ್ತಿದ್ದೀವಿ. ಯಾಕಂದರೆ ಮಟನ್ ಕುರ್ಮಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡುವ ಅಂತ. ಓಕೆ, ಮನೆಗೆ ಹೋಗಿ ಸಿಗ್ತೀನಿ. ಬಾಯ್ ಬಾಯ್. A little longer than a few minutes later. ಫಸ್ಟ್ ಇಲ್ಲಿ ಮಟನಿಗೆ ಸ್ಪೈಸಸ್. ಫಸ್ಟ್ ಫ್ಲವರಲ್ಲಿ ಒಂದು ಸಾಕು, ಸ್ವಲ್ಪ ಪೆಪ್ಪರ್, ಕಾಲು ಮುಂಟದಕ ಕಾಲು ಮೆಣಸು ಕಾಯ್ದಾಯಿ ನೋಡಲಿಲ್ಲ. ಇಲ್ಲಿ 3 ಕ್ಲೋವ್ಸ್, ಸಾರಿ ಏಲಕ್ಕಿ, ಇಲ್ಲಿ ಕ್ಲೋವ್ಸ್ ಆ್ಯಂಡ್ ಇಲ್ಲಿ ಚಕ್ಕೆ, ಒಂದು 3 ಸ್ಟಿಕ್ಸ್ ಸಾಕು. ಇಷ್ಟು ಸ್ಪೈಸಸ್ ಮಾತ್ರ. ಫಸ್ಟ್ ಇಲ್ಲಿ ಕುಕ್ಕರಿಗೆ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡಿ, ನೆಕ್ಸ್ಟ್ ಚಾಪ್ ಮಾಡಿದಂಥ ಆನಿಯನ್ಸ್ನ ಹಾಕಿ ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡಿ. ಬೇಕಾಗುವಂಥ ಸ್ಪೈಸ್ ಪೌಡರ್ ಈ ಥರ ಉಂಟು. ಫಸ್ಟ್ ಇಸ್ ಕೊರಿಯಾಂಡರ್ ಪೌಡರ್
ಕೊತ್ತಂಬರಿ ಪೌಡರ್ ಅಂತೀವಲ್ಲ, ಇಲ್ಲಿ 2 ಸ್ಪೂನ್ಸ್, ಜೀರಾ ಪೌಡರ್ 1 ಸ್ಪೂನ್, ಗರಂ ಮಸಾಲ 1 ಸ್ಪೂನ್, ಚಿಲ್ಲಿ ಪೌಡರ್ 2 ಸ್ಪೂನ್ಸ್, ಇಲ್ಲಿ ಸಾಲ್ಟ್ ಪರ್ ಟೇಸ್ಟ್ ಆ್ಯಂಡ್ ಟರ್ಮರಿಕ್ 1 ಸ್ಪೂನ್ನ ಆ್ಯಡ್ ಮಾಡಬೇಕು. ಓಕೆ, ಆನಿಯನ್ಸ್ ಈಗ ಗೋಲ್ಡನ್ ಬ್ರೌನ್ ಆಗಿದೆ. ಇಷ್ಟು ಗೋಲ್ಡನ್ ಬ್ರೌನ್ ಆದರೆ ಸಾಕು. ಕುಕ್ಕರಲ್ಲಿ ಸ್ವಲ್ಪ ಆನಿಯನ್ಸ್ ಇರಲಿ, ಆ ಥರನೇ ಅದಕ್ಕೆ ಮಟನ್ ಎಲ್ಲ ಹಾಕಿ ಫ್ರೈ ಮಾಡಲಿಕ್ಕೆ ಇರ್ತದೆ. ಸ್ವಲ್ಪನ ತೆಗೆದಿಡಿ, ನೆಕ್ಸ್ಟ್ ಮಸಾಲಾಗೆ ಬೇಕಾಗ್ತದೆ ಇದು. ಇಲ್ಲಿ ಒಂದು ಮಸಾಲಾನ ಗ್ರೈಂಡ್ ಮಾಡಲಿಕ್ಕೆ ಉಂಟು, ಅದಕ್ಕೆ ಫ್ರೈ ಮಾಡಿದಂಥ ಆನಿಯನ್ಸ್ನ ಆ್ಯಡ್ ಮಾಡಲಿಕ್ಕೆ ಉಂಟು. ಅದಕ್ಕೆ 5 ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡಿ, ಕೊತ್ತಂಬರಿ ಸೊಪ್ಪು ಒಂದು ಕಿತ್ಲೆ ಸಮಮ್ಮೆ ಇಲ್ಲ ಸೊಡ್ನೆ ಸ್ವಲ್ಪ ಅಂತ, ಜಾಸ್ತಿ ಇಲ್ಲ. ಆ್ಯಂಡ್ ದೆನ್ ಗೋಡಂಬಿ ನೋಡ್ತಿದ್ದೀರಲ್ಲ, ಇಷ್ಟು ಬೇಕು. ಅದಕ್ಕೆ ಸ್ವಲ್ಪ ಮೊಸರು, ನೀವು ಹೋಮ್ ಮೇಡ್ ಮೊಸರು ಅದೇ ಹೋಮ್ ಮೇಡ್ ಮೊಸರು ಆ್ಯಡ್ ಮಾಡ್ಬೋದು, ಪ್ಯಾಕೆಟ್ ಮೊಸರು ಅದೇ ಪ್ಯಾಕೆಟ್ ಮೊಸರು ಆ್ಯಡ್ ಮಾಡ್ಬೋದು. ಗ್ರೈಂಡ್ ಮಾಡಿ ಒಂದು ಥಿನ್ ಪೇಸ್ಟ್ನ ರೆಡಿ ಮಾಡಿ ಇಡಿ. ಸ್ವಲ್ಪ ಆನಿಯನ್ಸ್ ಈ ಥರನೇ ಇಟ್ಟಿದ್ವಿ, ಅದಕ್ಕೆ ಮಟನ್ ಹಾಕಲಿಕ್ಕೆ ಉಂಟು. ಇಲ್ಲಿ 2 kg ಮಟನ್ನ ಯೂಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ 2 ಸ್ಪೂನಷ್ಟು. ಅದಕ್ಕೆ ಪೇಸ್ಟ್ ಆದಮೇಲೆ ಇದು ಗರಂ ಮಸಾಲ ರೆಡಿ ಮಾಡಿ ಇಟ್ಟಿದ್ದಲ್ಲ, ಅದನ್ನು ಆ್ಯಡ್ ಮಾಡಿ. ಆಮೇಲೆ ಇದು ಎಲ್ಲ ಪೌಡರ್ನ ರೆಡಿ ಮಾಡಿ ಇಟ್ಟಿದ್ದೇವಲ್ಲ, ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಆ್ಯಂಡ್ ಸ್ವಲ್ಪ 1 ಮಿನಿಟ್ ಅಷ್ಟು ಅಲ್ಲೇ ಕುಕ್ ಆಗಲಿ. ಪೇಸ್ಟ್ನ ಗ್ರೈಂಡ್ ಮಾಡಿಟ್ಟಿದ್ದಲ್ಲ, ಈ ಥರ ಗ್ರೀನ್ ಕಲರ್ ಬರ್ತದೆ, ಅದನ್ನು ಇಲ್ಲಿ ಮಟನಿಗೆ ಆ್ಯಡ್ ಮಾಡಿ. ಮಸಾಲೆ ಹಾಕಿ ಆದಮೇಲೆ ಇಲ್ಲಿ ಸ್ವಲ್ಪ ಬೇಯಲಿ ಅಂತ ಹೇಳಿ ಬಾಯ್ಲಿಂಗ್ ವಾಟರ್ನ ಹಾಕಿದ್ದೀವಿ, ಬಿಸಿ ನೀರನ್ನ ಹಾಕಿದ್ದೀವಿ, ಕೋಲ್ಡ್ ನೀರು ಹಾಕಲಿಲ್ಲ. ಬಿಸಿ ನೀರು ಹಾಕಿ ಆದಮೇಲೆ 1 ಟೈಮ್ ಮಿಕ್ಸ್ ಮಾಡಿ, ನಿಮಗೆ ಎಷ್ಟು ವಿಸಿಲ್ ನಿಮ್ಮ ಕುಕ್ಕರಲ್ಲಿ ಆಗ್ತದೆ ಅಷ್ಟು ವಿಸಿಲ್ನ ಹಾಕಿ ಬೇಯಿಸಿ. ಇದನ್ನು ಇಲ್ಲಿ 2 ವಿಸಿಲ್ನ ತೆಗೆಸ್ತೀವಿ ಇದ್ರದ್ದು. ಆ್ಯಂಡ್ ಮಟನ್ ಕುರ್ಮಾ ರೆಸಿಪಿ ರೆಡಿ ಅಷ್ಟೇ. ಓಕೆ ಗೈಸ್, ನಮ್ಮ ಮನೆಯಲ್ಲಿ ಒಬ್ಬೊಬ್ಬರು ಮೊಬೈಲ್ ನೋಡುವ ಸ್ಟೈಲ್ನ ತೋರಿಸ್ತೀನಿ, 1 ನಿಮಿಷ ಎತ್ಕೊಳ್ಳಿ. ಆ್ಯಂಡ್ ಅವರ್ ಫಸ್ಟ್ ಟಾರ್ಗೆಟ್ ಈಸ್ ನನ್ ಅದರ್ ದೆನ್ ಅವರ್ ಸ್ವೀಟ್ ಐಡನ್. ಅಷ್ಟೇ, 1 ನಿಮಿಷ ವೇಟ್ ಮಾಡಿ. ಜಯ, ಗೊತ್ತಾಯ್ತಲ್ಲ, ನಿಮ್ಮ ಮನೇಲಿ ಈ ಥರನೇ ಮೊಬೈಲ್ ನೋಡ್ತಾರಾ ಅಂತ ಕಾಮೆಂಟ್ ಮಾಡಿ. ಪಿಂಪಲ್ ಆಗಿದೆ ನನಗೊಂದು ಉಂಟು. ಆ್ಯಂಡ್ ಜಸ್ಟ್ ಲೈಕ್ ದ್ಯಾಟ್ ಇವತ್ತಿನ ವ್ಲಾಗ್ಸ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮಳೆ ನಿಲ್ಲಿಲ್ಲ, ಇನ್ನೂ ಆಗ್ತುಂಟು. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಿಲ್ ದೆನ್ ಬಾಯ್.